ರಾಜೀನಾಮೆ ಕೊಡಿ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಏಜೆಂಟ್ ಇಡಿಗೆ, ಬಿಜೆಪಿ ಏಜೆಂಟ್ ಇಡಿಗೆ ಧಿಕ್ಕಾರ, ಧಿಕ್ಕಾರ, ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಮೋದಿ ಇಡಿಗೆ, ಮೋದಿ ಇಡಿಗೆ, ಮೋದಿ ಇಡಿಗೆ, ಮೋದಿ ಇಡಿಗೆ, ಮೋದಿ ಇಡಿಗೆ, ಮೋದಿ ಇಡಿಗೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ಅಮಿತ್ ಶಾ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಅಮಿತ್ ಶಾ ರಾಜೀನಾಮೆ ಕೊಡಿ. ಬಂಧಿಸಿ, ಬಂಧಿಸಿ, ಇಡಿಯವರನ್ನ ಬಂಧಿಸಿ, 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 ಇಡಿಯವರನ್ನ ಬಂಧಿಸಿ. ಬಿಜೆಪಿಗೆ ಸರ್ವಾಧಿಕಾರಿ, ಬಿಜೆಪಿಗೆ ಧಿಕ್ಕಾರ, 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 ಸರ್ವಾಧಿಕಾರಿ ಬಿಜೆಪಿಗೆ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ತಿರೋ ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ, ಈಡಿಗೆ, ಪ್ರಜಾಪ್ರಭುತ್ವ ವಿರೋಧಿ ಈಡಿಗೆ ಧಿಕ್ಕಾರ, 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 ಧಿಕ್ಕಾರ. ತೊಲಗಲಿ, ತೊಲಗಲಿ, ಬಿಜೆಪಿ ತೊಲಗಲಿ, 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 ಧಿಕ್ಕಾರ, ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, 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 ಧಿಕ್ಕಾರ. ತೊಲಗಲಿ, 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 ಬಿಜೆಪಿ ತೊಲಗಲಿ, ತೊಲಗಲಿ, ಬಿಜೆಪಿ ಧಿಕ್ಕಾರ, 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 ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾರ ವಿರುದ್ಧ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾರ ವಿರುದ್ಧ ಹೋರಾಟ, ಡೌನ್, 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 ಡೌನ್. ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಸರಿ ಅಣ್ಣ. ಬಿಜೆಪಿ ಸರ್ಕಾರಕ್ಕೆ ಬಂದಿದೆ, 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 ಹಿರಿಯ ಅಧಿಕಾರಿಗಳ ಬಂಧಿಸಿ. मेरे में दे देगा कोई ಮಾಧ್ಯಮ ಸ್ನೇಹಿತರೆ, ಅಭಿಷೇಕ್ ಇವತ್ತು ಅಭಿಷೇಕ್ ನಮ್ಮ ಸರ್ಕಾರದ
ಎಲ್ಲ ಶಾಸಕರು, ಮಂತ್ರಿಗಳು, ಪಕ್ಷದ ವಿಧಾನ ಪರಿಷತ್ತು, ವಿಧಾನಸಭೆ ಸದಸ್ಯರು ನಾವೆಲ್ಲ ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ ಗಾಂಧಿ ಪ್ರತಿಮೆ ಮುಂದೆ ಕೂತಿದ್ದೇವೆ. ನಮಗೆಲ್ಲ ಗೊತ್ತಿದೆ ಈ ಒಂದು ವಾಲ್ಮೀಕಿ ಇಲಾಖೆಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ಹಗರಣ ಬೆಳಕಿಗೆ ಬಂದಿದೆ. ತಪ್ಪಾಗಿದೆ ಅಂತೇಳಿ ನನಗೆ ಮನವರಿಕೆ ಆಗಿದೆ. ಅಧಿಕಾರಿಗಳು ಬಹಳ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ನಮಗೆ ವಿಚಾರ ಗೊತ್ತಾದ ತಕ್ಷಣ ನಾವು ಅದಕ್ಕೆ SIT ಫಾರ್ಮೇಷನ್ ಮಾಡಿ ತನಿಖೆ ಮಾಡಿ ಕೆಲವನ್ನೆಲ್ಲ ಬಂಧಿಸಿ ಸುಮಾರು 50ಕ್ಕೂ ಹೆಚ್ಚು % ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ. 89 ಕೋಟಿ ರೂಪಾಯಿ ಅಷ್ಟು ಟ್ರಾನ್ಸ್ಫರ್ ಆಗಿತ್ತು ಇದು ತೆಲಂಗಾಣಗೆ. ಅದೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕಂಡುಹಿಡಿದು ತಕ್ಷಣ ಒಂದಷ್ಟು ರಿಕವರಿ ಮಾಡುವಂಥ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದಾರೆ, ನಡೀತಾ ಇದೆ. ಈ ಮಧ್ಯೆ ಕಾನೂನು ಪ್ರಕಾರ CBIಗೆ ಅವಕಾಶ ಇದೆ. ಅವರು ತನಿಖೆ ಪ್ರಾರಂಭ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ನಮಗೆ ಯಾವ ಹಂತದಲ್ಲಿತ್ತು. ED ಅವರು ಪ್ರವೇಶ ಮಾಡಿದ್ದಾರೆ. ED ಎಷ್ಟು ಜಲ್ದಿ ಬಂದರು, ಯಾಕೆ ಬಂದರು, ನಮ್ಮ ತನಿಖೆ ಮುಗಿದ ಮೇಲೆ ಏನಾದ್ರು ನಮ್ಮಲ್ಲಿ ಏನಾದ್ರು ತಪ್ಪಿದ್ರು ಅಂದರೆ ಯಾವುದಾದ್ರು ಏಜೆನ್ಸಿ ಅವರಿಗೆ ಬರೆದಿದ್ರೆ ಅವ್ರಿಗೆ ಅವಕಾಶಗಳು ಬರೋಂಥ ಸಂದರ್ಭ ಇತ್ತು. ಈಗ ತನಿಖೆ ನಡೀತಾ ಇರಬೇಕಾದ್ರೆ ಮಧ್ಯ ಪ್ರವೇಶ ಮಾಡಿ ED ಅವರು ಕೂಡ ತನಿಖೆಯನ್ನು ಕಾರಣಕ್ಕೆ ಮಾಡ್ತಾ ಇದ್ದಾರೆ. ರಿಕವರಿ ನಮ್ಮವ್ರು ಮಾಡಿದ್ದಾರೆ. ಕರ್ಕೊಂಡೋಗಿ ನಮ್ಮ ಮಂತ್ರಿಗಳಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ. ಆತನಿಗೆ ನೀನು ನಿನ್ನ ಎಲ್ಲ ಕಂಪ್ನಿಗೆಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇರಬೇಕು, ಇಲ್ಲ ಮುಖ್ಯಮಂತ್ರಿ ಮೇಲೆ ಇರಬೇಕು, ಇಲ್ಲ ಅಂದರೆ ನೀನು 7 ವರ್ಷ ಜೈಲಿಗೆ ಹೋಗ್ತೀಯಾ ಅಂತೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಎದುರಿಸಿ ಬಹಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದ. ಇದೆಲ್ಲ ಮನಗೊಂಡು ಅಧಿಕಾರಿ ಬಂದು ಇವತ್ತು ಒಬ್ಬರು ED ಆಫೀಸರ್ ಬೆಂಗಳೂರಿಗೆ ಸಂಬಂಧಪಟ್ಟಂಥವ್ರು ಮಿತ್ತಲ್ ಅನ್ನೋರು A1 ಆಗಿದೆ, ಮುರಳಿ ಕಣ್ಣನ್ ಅನ್ನೋರು A2 ಬೆಂಗಳೂರಿನಲ್ಲಿರುವಂಥ ಆಫೀಸರ್. ಇವರಿಬ್ಬರ ಮೇಲೆ ನನಗೆ ಭಾಳ ಒತ್ತಡವನ್ನು ಮಾಡಿದ್ರು. ಮುಖ್ಯಮಂತ್ರಿ ಹೆಸರು ಹೇಳಬೇಕು, ಮಂತ್ರಿ ಹೆಸರು ಹೇಳಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಬೇಕು ಅಂತೇಳಿ ಬಹುಶಃ ಅವರ ಕಂಪ್ಲೇಂಟ್ನಲ್ಲಿ ಭಾಳ ಡೀಟೇಲ್ ಆಗಿ ಇದೆ. ಸೊ ಇದು ನಮಗೆ ನಿನ್ನೆ ರಾತ್ರಿ ಗೊತ್ತಾಯ್ತು. ಇದು ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ನಮ್ಮ ಪ್ರತಿಭಟನೆ, ನಮ್ಮ ಹೋರಾಟ EDಯ ಅಧಿಕಾರಿಗಳ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿ EDಯನ್ನು ಬಳಸ್ಕೊಂಡು ನಮ್ಮ 5 ಜನ ಮಂತ್ರಿಗಳು ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಮಧ್ಯದಲ್ಲಿ ಪೂರಕವಾಗಿ ಯಾವ ರೀತಿ ನಡೀತಾ ಇದೆ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಅಂತೇಳಿ ಅನೇಕ ವಿಚಾರಗಳನ್ನು ಬಂದದ್ದನ್ನು ಮಾಡಿಕೊಡ್ಬೇಕು. ಆಮೇಲೆ ಒಳಗಡೆ ಬೇಕಾದಷ್ಟು ಚರ್ಚೆ ನಡೀತಾ ಇತ್ತು. ನಾವು ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ಧವಾಗಿ ಉತ್ತರ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಈ BJPಯ ನಾಯಕರುಗಳು ಒಳಗಡೆ ಉತ್ತರವನ್ನೇ ಕೊಡಲಿಕ್ಕೆ ಬಿಡಲಿಲ್ಲ.
ಕಾರಣ ಅವರ ಕಾಲದಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಎಲ್ಲ ಇಲಾಖೆಯಲ್ಲೂ ಕೂಡ ಅದನ್ನೆಲ್ಲ ನಾವು ಬಿಚ್ಚಿಡ್ತೀವಿ ಅಂತೇಳಿ ಗೋವಿ ನಿಗಮ, ಬೇರೆ ನಮ್ಮ ಕೋಆಪರೇಟಿವ್ ಸಂಬಂಧಪಟ್ಟಂಥದ್ದು, ಬೇರೆ ಬೇರೆ ಬೇಕಾದಷ್ಟೆಲ್ಲ ಮೊನ್ನೆ ಪಟ್ಟಿಯೆಲ್ಲ ತಾವೆಲ್ಲ ಹಾಕಿದ್ದೀರಿ. ಎಲ್ಲ ಇಲಾಖೆಯಲ್ಲೂ ಕೂಡ ಅವರ ಅವಧಿಯಲ್ಲಿ ಇದೇ ರೀತಿ ತನಿಖೆ ಅಂತ ಕೂಡ ಕೆಲವೆಲ್ಲ ಇದೆ. ಸೊ ನಾವು ಇದೆಲ್ಲ ಕೂಡ ಯಾವ ರೀತಿ ಅಧಿಕಾರಿಗಳು, ಮಂತ್ರಿಗಳು, ಯಾರೊಬ್ಬ ಮಾಜಿ MS ಈಗ ಅವ್ರು ಒಳಗಡೆ ಇದ್ದಾರೆ, ನಮ್ಮ ದೇವರಾಜರ ಸುತ್ತನ್ನು ಸುಮಾರು 40ಕ್ಕೂ ಹೆಚ್ಚು ಕೋಟಿ, ಹಿಂಗೆ ಕೆಲವು CIG ವರದಿ ಬಂದಿದೆ, ಬೇರೆ ಯಾವುದೋ ಒಂದು 500 ಕೋಟಿ ರೂಪಾಯಿ CIG ವರದಿಲ್ಲ ಇದೆ. ಅಶ್ವಥ್ ನಾರಾಯಣ ಅವರ ಇಲಾಖೆ ಪೂಜಾರರು, ನಾನು ಭಾಳ ಪ್ರಾಮಾಣಿಕರು ಪೂಜಾರರು ಅಂದ್ಕೊಂಡಿದ್ದೆ. ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲಿ ಕೂಡ ಬಂದಿದ್ದು ಪ್ರಸ್ತಾವನೆ ಕೂಡ ಆಗಿದೆ. ಸೊ ಹಿಂಗೆಲ್ಲ ಬೇಕಾದಷ್ಟು ಮಂತ್ರಿಗಳ ವಿರುದ್ಧ ನಾವೆಲ್ಲ ಬೊಮ್ಮಾಯಿಯವ್ರ ಕಾಲದಲ್ಲಿ ನಡೆದಿದೆ, ಯಡಿಯೂರಪ್ಪನವ್ರ ಕಾಲದಲ್ಲಿ ನಡೆದಿದೆ. ಇವೆಲ್ಲ ಕೂಡ ರಾಜ್ಯದ ಜನತೆಗೆ ಅಸೆಂಬ್ಲಿಯಲ್ಲಿ ತಿಳಿಸಿ ದಾಖಲೆ ತರಬೇಕು ಅಂತ ಹೊರಟಾಗ ಅವರು ನಿಲ್ಲಿಸಿದ್ರು. ಆದರೂ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಎಲ್ಲ ವಿಚಾರವನ್ನು ರಾಜ್ಯದ ಜನತೆಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಈಗ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಬಾಯನ್ನು ಮುಚ್ಚಿಸಬೇಕು, ನಮಗೆ ಎದುರಿಸಬೇಕು, ಹೆಸರುಗೊಳಿಸಬೇಕು, ಮುಖ್ಯಮಂತ್ರಿಗಳ ಹೆಸರಿಗೆ ಬಸಿ ಬಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಲಿ, ಈ ಕಲೇಶ್ ಅನ್ನೋ ಅಧಿಕಾರಿಗಳ ಕೈಲಿ ನೀನು ಮುಖ್ಯಮಂತ್ರಿ ಹೆಸರೇಳು, ಮುಖ್ಯಮಂತ್ರಿ ಹೆಸರೇಳು, ಮಂತ್ರಿ ಹೆಸರೇಳು ಅಂತೇಳಿ ಒತ್ತಾಯವನ್ನು ಮಾಡಿ 7 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಅವ್ರಿಗೆ ಎದುರಿಸಿದ ಮೇಲೆ ಆಗ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಆಗಿದೆ. ಇದು ದೇಶದಲ್ಲಿ 2-3 ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಹೀಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಗೆಟ್ಟು, ಸರ್ಕಾರನೇ ನೇರವಾಗಿ ಟಾರ್ಗೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಅದಕ್ಕೆ ಇವತ್ತು ನಮ್ಮೆಲ್ಲ ಶಾಸಕರು, ಸರ್ಕಾರದ ಮಂತ್ರಿಗಳು ಈ ಗಾಂಧಿ ಎದುರುಗಡೆ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏನು ED ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಒತ್ತಾಯವನ್ನು ಮಾಡಿ ಎಲ್ಲ ಕೂಡ ಇವತ್ತು ಪ್ರತಿಭಟನೆ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದಾದಮೇಲೆ ಅಸೆಂಬ್ಲಿ ಒಳಗಡೆ ನಾವೆಲ್ಲ ಹೋಗ್ತೇವೆ. ಯಾಕೆಂದರೆ ಅಸೆಂಬ್ಲಿ ಕೆಲವು ಕ್ವಶನ್ ಅವರ್ಸ್ ಇದೆ, ನಾವು ಕೆಲವು ಪ್ರತಿಭಟನೆ ಮಾಡ್ತೇವೆ. ಮುಂದಕ್ಕೆ ಹೊರಗಡೆ ಯಾವ ರೀತಿ ಮಾಡಬೇಕು ಅಂತೇಳಿ ಕೆಲವು ತೀರ್ಮಾನವನ್ನು ಕೂತ್ಕೊಂಡು ನಾವು ಮಾತಾಡ್ತೇವೆ. ನೋಡ್ರಿ, FIR ಆಗಿದೆ. ಕಾನೂನು ಏನಿದೆ, ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕೋ ಆ ಅಧಿಕಾರಿಗಳು ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಇಂಟರ್ಫಿಯರ್ ಆಗಿ ಹೋಗಲ್ಲ. ನಾವು ಯಾರು ಪೊಲೀಸ್ ಸ್ಟೇಷನ್ ಅಲ್ಲ, ನಾವು ಸರ್ಕಾರ ಅಷ್ಟೇ. ಕಾನೂನು ಏನಿದೆ, FIR ಆಗಿದೆ, ಏನೇನು ಆಗಬೇಕು ಅದನ್ನು ಮಾಡ್ತಾರೆ. ಕಂಪ್ಲೇಂಟ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದಕ್ಕೇನೇನು ವ್ಯವಸ್ಥೆ ಆಗ್ತದೆ. ಅವ್ರು ಹೆಂಗೆ ನಮಗೆ ಕಾನೂನು ಇದೆ ಅಂದ್ಬಿಟ್ಟು ಅವರು ಪ್ರಯೋಗ ಮಾಡ್ತಾ ಇದ್ದಾರೋ, ಅವರು ದುರುಪಯೋಗ ಮಾಡ್ತಾ ಇರ್ಬೋದು. ನಾವು ದುರುಪಯೋಗ ಮಾಡಲಿಕ್ಕೆ ಹೋಗುದಿಲ್ಲ. ನಮ್ಮ ಕಾನೂನು ಚೌಕಟ್ಟಲ್ಲೇ ಅಧಿಕಾರಿಗಳು ಅವ್ರಿಗೆ ಫ್ರೀ ಆಗಿದ್ದಾರೆ, ಅವ್ರ ಫ್ರೀ ಅಧಿಕಾರಕ್ಕೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. Sir, is the ED harassing and coercing officers to take Chief Minister's name? That is why today all the legislators, including the minister, before the Gandhi statue, we are having a protest because the ED officials forced Mr. Kalesh, who is the Assistant Director of Social Welfare Department, to tell that, forcibly tell them, asking him to spell out the name of the Chief Minister, Honorable Chief Minister, and the Minister. The Minister himself had voluntarily resigned for a free and fair investigation. We knew, I also inquired with him. He said that in no way has been involved. We gave it to SIT, and SIT has been recovered more than 50%. They have arrested a very number of many people. I don't know the number of the investigation, but I was told that more than 50% of the amount has been recovered. It is 89 crores. In that 50% has already been recovered, but action will be taken upon. Now ED officials have been entered. ED officials also is inquiring. At the time of investigation, they have been forced. Mr.
Kallesh, the Assistant Director, to specify that the CM has been involved. You tell the name of CM, you tell the name of the Minister. Otherwise, you will go to 7 years jail. That is the force that have been done. The officer has gone to the police station and he has registered the complaint. We came to know in the late evening, after 9:30, the incident has happened like this. So we all decided that we can tell the people of Karnataka, they are trying to destabilize my Chief Minister and the government. We stand by, the people should know about this. The country should know about it, how they are misusing the ED. You know, I have been targeted. You know how CBI is harassing people like me. I will tell all the stories some other time what CBI is doing, how they are harassing me also. ED also harassed me. Now also cases are going on. One case I have been acquitted. Income tax has been harassing us. So they are using all the opposition leaders to harass in different forums. So we condemn it. We will fight for justice. We believe that the people of this country will understand and protect us on this issue. Sir, what is the next course of action, because the FIR has been registered? The FIR has been done. The law will take its own course. We don't want to meddle with the investigation. There are the police officials. The FIR has been registered. They are autonomous. They have their own authority. They will do their job. We will tell it later. This is the first action. We will take up in the assembly also. We will discuss it. ಇಲ್ಲಿ ಸರ್ ಒಂದು ನಿಮಿಷ ಸರ್ ಸರ್ ಈ ಕಡೆ ಸರ್ ಸಿಎಂ ಸರ್ ಹಾಂ ಬಂದಿದ್ದೀವಿ ಸರ್ ಸಿಎಂ ಸರ್ ಈ ಕಡೆ Okay, thank you. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೈಕ್ ಇಡಿ ಸರ್ ಸೆಂಟ್ರಲ್ಲಿ ಸೈಡು ಹಾಂ ಓಕೆ ಅಣ್ಣ ನಾನು ಇಲ್ಲಿ ಬೈ ಕಡೆ ಬಂದ್ಬಿಡ್ತೀನಿ ಹಾಕಿದ್ದೀನಿ. ಕುಟುಂಬದಲ್ಲಿ 3 ಸರ್ ಸ್ವಲ್ಪ ಜೋರಾಗಿ ಮಾತಾಡಿ. ಆಮೇಲೆ 3, 6 ಕೇಳ್ತಾ ಇಲ್ಲ ಸರ್ ಚೂರು ಜೋರಾಗಿ ಮಾತಾಡಿ. CBI ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡ್ತಾರೆ ಅಂತ ಹೇಳಿ ಅದರಲ್ಲಿ ಸುಷ್ಮಿತಾ ರಾಹುಲ್ ಇವರು ಮತ್ತೆ ಇನ್ನಿಬ್ಬರು ಅನ್ನೋನ್ ಪರ್ಸನ್ಸ್ ಇಲ್ಲ ಆ ತನಕ ಸಂಸ್ಥೆಯೂ ಕೂಡ ಇದೆ. ಇದೊಂದು ಹಿಂದಿ ಸ್ವಯಂ ಪ್ರೇರಣೆಯಿಂದ ಹೊಸ ಒಂದೇ ಹಗರಣದಲ್ಲಿ 3 ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾರೆ.
ಕೂಡ ಅನುಭವಕ್ಕೆ ಬಂದಿರಲಿಲ್ಲ. ನಾನು ಮೂರು ತನಕ ಹಿಂದೆ ನಾವು ವಾಲ್ಮೀಕಿ ಅಕ್ರಮ ನಡೆದಿಲ್ಲ ಅಂತ ಪದೇ ಪದೇ ಹೇಳ್ತದೆ. 187 ಆಕ್ಚುಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆಯಿಂದ ತೆಲಂಗಾಣಕ್ಕೆ ಹೋಗಿರ್ತಕ್ಕಂಥದ್ದು 99 ಲಕ್ಷ ಕೋಟಿ. ಅದು 89 ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥ ಹಣ 89 ಲಕ್ಷ 89 ಕೋಟಿ 63 ಲಕ್ಷ. ನಾವು SIT ಮಾಡಿದ ಮೇಲೆ SIT ತ್ವರಿತವಾಗಿ ತನಿಖೆಯನ್ನು ಮಾಡ್ತೀವಿ. ಈಗಾಗಲೇ 12 ಜನರನ್ನು ಬಂಧಿಸಿದ್ದಾರೆ. 34 ಕೋಟಿ ನಗದನ್ನು ರಿಕವರ್ ಮಾಡಿದ್ದಾರೆ. 34 ಕೋಟಿ ನಗದನ್ನು ರಿಕವರ್ ಮಾಡಿದ್ದಾರೆ. ಯಾಕಂದರೆ 89 ಕೋಟಿ 63 ಲಕ್ಷ ಅಲ್ಲಿ ಬೇರೆ ಬೇರೆ ಜನರಲ್ಲಿ ಹಂಚಿಕೆ ಹಂಚ್ಕೊಂಡಿಲ್ಲ. ಸೊ ಅದನ್ನು ಕೆಲವರಿಂದ ರಿಕವರ್ ಮಾಡಿದ್ದಾರೆ. 34 ಕೋಟಿಯಷ್ಟು ಹೆಚ್ಚು ಹಣನ 46 ಕೋಟಿ ಬೆಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್, ರತ್ನಾಕರ ಬ್ಯಾಂಕ್ ಲಿಮಿಟೆಡ್, 85 ಕೋಟಿ 25 ಲಕ್ಷ ರಿಕವರ್ ಮಾಡಿರ್ತಕ್ಕಂಥದ್ದು ಮತ್ತು ಶೂಟ್ ಮಾಡಿರ್ತಕ್ಕಂಥದ್ದು 85 ಕೋಟಿ 25 ಲಕ್ಷ. ಒಟ್ಟು ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥದ್ದು 89 ಕೋಟಿ 63 ಲಕ್ಷ. ಆಮೇಲೆ ಇದು ಸೊಸೈಟಿಯವರು ತನಿಖೆ ಮಾಡ್ತಾರೆ. ಹೆಚ್ಚು ಕಡಿಮೆ 90% ತನಿಖೆ ಮುಗಿದಿದೆ. ಅವರು ಬ್ಯಾಂಕ್ನವರು ಇರ್ರೆಗ್ಯುಲಾರಿಟಿ ಆಗಲಿಕ್ಕೆ ಬ್ಯಾಂಕ್ನ ಚೀಫ್ ಮ್ಯಾನೇಜರು, ಡೆಪ್ಟಿ ಮ್ಯಾನೇಜರು, ಕ್ರೆಡಿಟ್ ಆಫೀಸರು ಅವ್ರ ಕಾರಣ ಅಂತ ಅವರ ಬ್ಯಾಂಕಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ತನಿಖೆ CBI ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ED ಅವರೇ ತನಿಖೆ ಪ್ರಾರಂಭ ಮಾಡಿದ್ದಾರೆ. ನಾಗೇಂದ್ರ ಅವರನ್ನ ಮತ್ತೆ ನಕ್ಕಲ್ ಅವ್ರನ್ನ ರಿಲೀಸ್ ಮಾಡಿ ನಾಗೇಂದ್ರ ಅವರನ್ನ ವಶಕ್ಕೆ ತಗೊಂಡು ಈಗ ಅವರು ಜುಡಿಷಿಯಲ್ ಕಸ್ಟಡಿಗೆ ಕಲ್ಲೇಶ್ ಅಂತಕ್ಕಂಥ ನಮ್ಮ ನ್ಯಾಷನಲ್ ಡೈರೆಕ್ಟರ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆ ಅದರ ಇದಾಗಿದ್ದು ಅಲ್ಲೇ ಅವರನ್ನ 2 ಸಾರಿ
ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇಡೀ ಪೀಪಲ್ ಫೋರ್ಸ್ unless mention my name and also the other ministers that on the direction of the Chief Minister the money has been released. 40 ಪ್ರತಿನಿಧಿತ ಹೋಗಿದೆ 187 ಕೋಟಿನಲ್ಲಿ 187 ಕೋಟಿ 33 ಲಕ್ಷದಲ್ಲಿ 43 ಕೋಟಿ ಪ್ರತಿನಿಧಿತ ಅದಕ್ಕೂ ನಮಗೆ ಸಂಬಂಧ ಇದೆ. ನಾವು ನಮ್ಮ ದೇಶ ಇರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೂಲ್ ಇರೋದಿಲ್ಲ. ಈಗ ಒಂದು ಸಾರಿ ಬಜೆಟ್ ಪಾಸ್ ಆದಮೇಲೆ ಅವ್ರ ಸೆಕ್ರೆಟರಿ ಕೊಟ್ಬಿಟ್ಟು ಸೆಕ್ರೆಟರಿಯಿಂದ ಡೈರೆಕ್ಟರ್ ಕೊಟ್ಬಿಟ್ಟು ಡೈರೆಕ್ಟರಿಂದ MD ನಮಗೂ ಅದಕ್ಕೂ ಸಂಬಂಧ ಇದೆ. ನಾನು ಈಗಾಗಲೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಕೂಡ ಇರೋದು. ಸೊ ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಅಲ್ಲೇಸಿಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೂಡ ನನ್ನ ಹೆಸರು ತೋರಿಸು ನನ್ನ ಹೆಸರು ಹೇಳು. ಬಿಕಾಸ್ ದೇ ವಾಂಟೆಡ್ ಟು implicate my name illegally. So, ಅವರು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ ಏನೇನು ನಡೀತು, ಇಡಿ ಅವರು ಏನೇನು ಮಾಡಿದ್ರು. ಸೊ ಒಟ್ಟಾರೆಯಾಗಿ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಮುಖ್ಯಮಂತ್ರಿಯನ್ನ ಟಾರ್ಗೆಟ್ ಮಾಡಬೇಕು, ಅವರ ಇಮೇಜನ್ನು ಮುಖ್ಯಮಂತ್ರಿಗಳ ಇಮೇಜನ್ನು ಟಾರ್ನಿಷ್ ಮಾಡಬೇಕು, ಸರ್ಕಾರದ ಇಮೇಜನ್ನು ಟಾರ್ನಿಷ್ ಮಾಡಬೇಕು. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರುದ್ಧ ಇದ್ದೀವಿ ಅಂತ ರಾಜ್ಯದ ಜನರಿಗೆ ಹೇಳಬೇಕು. ನಾವು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಪರವಾಗಿದ್ದೀವಿ, ದುರ್ಬಲ ವರ್ಗದ ಜನರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ. ಆದರೂ ಅವರು ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬಾರ್ದು, ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ವಾಮಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಫೈನಾನ್ಸ್ ಇಲಾಖೆಯಾಗಲಿ ಮುಖ್ಯಮಂತ್ರಿಗಳಾಗಲಿ ಇದಕ್ಕೂ ಈ ಹಗರಣಕ್ಕೂ ಸಂಬಂಧ ಇದೆ. ನಾವು ಹಗರಣ ಆಗಿದೆ ಅಂತೇಳಿ ತನಿಖೆ ಮಾಡಿ ಈಗಾಗಲೇ ಕಂಪ್ಲೇಂಟ್ ಬಂದ ಮೇಲೆ ಕೂಡಲೇ 31/5/2014 ಕಂಪ್ಲೇಂಟ್ ಮಾಡಿ ಒಂದು ಚಂದ್ರಶೇಖರ್ ಹೆಂಡತಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್. ಯಾರ ಮೇಲೆ ಕೊಟ್ಟಿರೋದು ಅವರು? ಚಂದ್ರಶೇಖರ್ ಹೆಂಡತಿ ನನ್ನ ಸಾವಿಗೆ ಕಾರಣ, ನನ್ನ ಗಂಡನ ಸಾವಿಗೆ ಕಾರಣ ಯಾಕಂದ್ರೆ ಡೆತ್ ನೋಟ್ನಲ್ಲಿ ಇರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಒಂದು ಪದ್ಮನಾಭ MD, ಎರಡನೇದು ಪರಶುರಾಮ ಅಕೌಂಟ್ ಆಫೀಸರು, ಮೂರನೇದು ಸುಚಿಸ್ಮಿತಾ ರಾಹುಲ್.
ಯಾಕಂದರೆ ಅವರು ಸುಚಿಸ್ಮಿತ ರಾಹುಲ್ LG ರೋಡ್ನ ಯೂನಿಯನ್ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಡೆತ್ ನೋಟ್ನಲ್ಲಿ ಹೇಳಿರೋದು. ಅವ್ರ ಕಂಪ್ಲೇಂಟ್ನಲ್ಲೂ ಕೂಡ ನಿನ್ನೆ ಹೇಳಿದ್ದಾಳೆ. ಕವಿತಾ, ಶ್ರೀಮತಿ ಕವಿತಾ ಅವರು ಚಂದ್ರಶೇಖರ್ ಅವರ ವೈಫ್. ಸೊ ಅದರ ಮೇಲೆ ಆ ಕಂಪ್ಲೇಂಟ್ ಮೇಲೆ ಮತ್ತೆ ರಾಜಶೇಖರ್ ಅಂತೇಳಿ ಬ್ಯಾಂಕ್ನವರು ಅಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ತನಿಖೆ ನಡೀತಾ ಇದೆ. ತನಿಖೆ ಬಹಳ ವೇಗವಾಗಿ ನಡೀತಾ ಇದೆ, ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ. ಆದರೆ ಈ ಮೀನುವ ಇಡಿಯವರು ಈಗ ಹಿಂದೆ ನಡೆದಂಥ BJP ಕಾಲದಲ್ಲಿ ನಡೆದಂಥ ಹಗರಣಗಳಿದ್ದಾವಲ್ಲ, ಗೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು, ದೇವರಾಜ ಅಭಿವೃದ್ಧಿ ನಿಗಮದಲ್ಲಿ, APMC ನಡೆದಿರ್ತಕ್ಕಂಥ ಕೊರೋನಾದಲ್ಲಿ ನಡೆದಂಥ ಅಲ್ಲಿ ಯಾವತ್ತೂ ಇಬ್ಬರನ್ನೂ ಇಲ್ಲ. ಆಮೇಲೆ ಬಿಜೆಪಿಯವರು ಈಗ ಸಿಬಿಐ ಕೊಡಿ ಅಂತಾರೆ. ಯಾವತ್ತೂ ಅವರು ಸಿಬಿಐ ಒಪ್ಪಲಿಲ್ಲ. ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು. ಅವರು ಅಧಿಕಾರದಲ್ಲಿದ್ದಾರೆ, ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಈಗ ಅವ್ರದೇ ಕೇಂದ್ರದಲ್ಲಿ ಸರ್ಕಾರ ಇರೋದ್ರಿಂದ ಸಿಬಿಐ ಕೊಡಿ ಅಂತ ನಾವು ಅನೇಕ ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದೀವಿ. ಈಗ ರಾಘವೇಂದ್ರ ಬ್ಯಾಂಕ್ ಸಿಬಿಐ ಕೊಟ್ಟಿದ್ದೀವಲ್ಲ ನಾವು. ಪರೇಶ್ ಮೆಹ್ತಾ, ರವಿ, ಗಣಪತಿ, ಆಮೇಲೆ ಸ್ಮಾಲ್ ಸೇವಿಂಗ್ ಲಾಟ್ರಿ ಕೇಸು, ಅನೇಕ ಕೇಸ್ಗಳು ಕೊಟ್ಟಿದ್ದೀವಿ ನಾವು. ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ಸರ್ಕಾರ ವಿವೇಚನೆ ಮಾಡಿ ಕೊಡ್ತದೆ. ಯಾವುದಕ್ಕೆ ಅಗತ್ಯ ಇದೆ ಸಿಬಿಐ, ಯಾವುದಕ್ಕೆ ಅಗತ್ಯ ಇಲ್ಲ. ಇದರಲ್ಲಿ ಸಿಬಿಐನವರಿಗೆ ಬ್ಯಾಂಕ್ನವರು ಇನ್ವಾಲ್ವ್ ಆಗಿರೋದು. ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ 25 ಕೋಟಿಗಿಂತ ಜಾಸ್ತಿ ಹಗರಣ ಇದ್ದರೆ ಸಿಬಿಐ ಬರ್ಬೋದು ಅಂತ ಸಿಬಿಐಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಸಿಬಿಐ ಮಾಡಲಿ, ನಮ್ಮದೇ ತಕರಾರಿಲ್ಲ, ನಮ್ಮದು ತನಿಖೆಗೂ ತಕರಾರಿಲ್ಲ. ಆದರೆ ಕಾನೂನು ಬಾಹಿರವಾಗಿ ತನಿಖೆ ಮಾಡಬಾರ್ದು, ಮಾಡೋದನ್ನು ಖಂಡಿಸ್ತೀವಿ. ಯಾರನ್ನೋ ಗುರಿ ಇಟ್ಕೊಂಡು ಮಾಡ್ತಕ್ಕಂಥ ನಮ್ಮದು ಚುನಾಯಿತ ಸರ್ಕಾರ 136 ಟಿಕೆಟ್ಗಳನ್ನು ಕಳೆದ ಚುನಾವಣೆ. ಈ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದನ್ನು ನಾವು ಈಗ ಇದನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದನ್ನು ರೈಸ್ ಮಾಡ್ತೀವಿ. ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ರೈಸ್ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ನಡೆ ಇದು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ ಕಾನೂನು ಪ್ರಕಾರ ಮಾಡಬೇಕಲ್ವ. ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ, ರಾಜಕೀಯ ಸೇಡು, ಇದರಿಂದ ಮಾಡ್ತಕ್ಕಂಥ ಇದೆಯಲ್ಲ, ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ನಾವು. ನಮ್ಮ ಪಕ್ಷ ಇದನ್ನ ಪ್ರತಿಭಟಿಸ್ತದೆ. ಪಾರ್ಲಿಮೆಂಟ್ನಲ್ಲಿ ಇಡಿ ದುರುಪಯೋಗದ ಬಗ್ಗೆ ನಮ್ಮ ಪಕ್ಷದವರು ನಿನ್ನೆ ಬಗ್ಗೆ ಪಾರ್ಲಿಮೆಂಟ್ ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಮ ಪಕ್ಷ ಇಡಿ ದುರುಪಯೋಗದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ ಸರ್ ಈ ವಿಷಯನ? ಇಲ್ಲ, ಅವ್ರ ಜೊತೆಲೂ ಮಾತಾಡಿದ್ದೀನಿ ನಾನು. ನಮ್ಮ ಹೈಕಮಾಂಡ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಅಧಿಕೃತವಾಗಿ FIR ಆಗಿದೆ. ನಿಮಗೆ ಕಾನೂನು ಹೋರಾಟಕ್ಕೆ ಏನಾದರೂ ಅವಕಾಶ ಇದೆಯಾ? ಅದನ್ನೇನಾದರೂ ಮಾಡ್ತೀರಾ ಅಥವಾ ರಾಜಭವನ? ನಾನೆಲ್ಲ ಪಕ್ಕದಲ್ಲಿ ಸರ್ ಅಲ್ಲ ಸರ್, ಒಂದು FIR ಆಗಿರೋದ್ರಿಂದ ಅಥೆಂಟಿಕ್ ಆಗಿ ಒಂದು ಸಿಕ್ಕಿದಿರೋ ಸರ್. ಇವಾಗ ಸರ್ಕಾರ ನೆಕ್ಸ್ಟ್ ಸ್ಟೆಪ್ಗೆ ಏನಾದ್ರು ಅನುಕೂಲ ಆಗುತ್ತಾ ಅಥವಾ ಮಾಡಿ? ನಾವು ಕೂಡ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಈಗ ಐ ಡೋಂಟ್ ನೋ ಇಡಿ ಅವರು ಏನು ಮಾಡ್ತಾರೆ, ಸಿಬಿಐನವರು ಏನು ಮಾಡ್ತಾರೆ ಗೊತ್ತಿಲ್ಲ. ನಾವು ಈಗಾಗಲೇ ಸುಮಾರು 90 ಭಾಗದಷ್ಟು ಇನ್ವೆಸ್ಟಿಗೇಷನ್ SIT ನಾವು ಡೂಯಿಂಗ್ ಇಟ್, ಎಕ್ವೈರಿ ಮಾಡ್ತಾ ಇದ್ದೀವಿ. ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಯಾರನ್ನೂ ಕೂಡ ನಾವು
ಮುಲಾಜಿಗೆ ಒಳಗಾಗಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಮುಖ್ಯವಾದ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡೋಣ. ಯಾರನ್ನು ಕೂಡ ರಕ್ಷಣೆ ಮಾಡಬೇಕು. ಸೊ ಅದರಿಂದ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ. ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಸರ್, ನೀವು ಮತ್ತೆ ನಿಮ್ಮ ಸರ್ಕಾರ ಟಾರ್ಗೆಟ್ ಅನ್ನೋದಾದ್ರೆ ನಿಮ್ಮ ಸರ್ಕಾರ ಟಾರ್ಗೆಟ್ ಅನ್ನೋದಾದ್ರೆ ನಿಮ್ಮ ಹೋರಾಟ ಏನ್ ಸರ್ ಮುಂದೆ ಸದನವನ್ನ ಬಿಟ್ಟು ಸದನದಿಂದ ಹೊರಗೆ? ಈಗ ನಾವು ಡಿಸೈಡ್ ಇದೆ ಪಾರ್ಟಿ ಒಂದು ಹೈಕಮಾಂಡ್ ಅವ್ರ ಜೊತೆ ಕೂಡ ಮಾತಾಡಿ ಥ್ಯಾಂಕ್ ಯು.